ಹಾಯ್ ಹಲೋ ನಮಸ್ಕಾರ. ಅಪ್ಪುಹಳ್ಳಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ರುಚಿಕರವಾಗಿರುವಂತಹ ಇಡ್ಲಿ ವಡೆ ನಮ್ಮ ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 3 ರೀತಿಯಾದ ಇಡ್ಲಿ ನಮ್ಮ ಮನೆಯಲ್ಲೇ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಫ್ರೆಂಡ್ಸ್. ತುಂಬ ಸಾಫ್ಟಾಗಿದ್ದು ಇಡ್ಲಿ ಅಂತ ಹೇಳ್ಬೋದು. ನಾನು ಯಾವುದೇ ರೀತಿ ಸೋಡಾನು ಕೂಡ ಯೂಸ್ ಮಾಡಿಲ್ಲ ಈ ಇಡ್ಲಿಗೆ. ಉಪ್ಪನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ರುಚಿಗೆ ತಪ್ಪಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಕಲಿಸ್ಕೊಂಡ್ಮೇಲೆ ಇಡ್ಲಿ ಪಾತ್ರೆಗೆ ಇಡ್ಲಿಯನ್ನು ಹಾಕಿಟ್ಟಿದ್ದೀನಿ. ಇಡ್ಲಿ ತುಂಬ ಸಾಫ್ಟಾಗಿತ್ತು ಫ್ರೆಂಡ್ಸ್. ಅದೇ ರೀತಿ ನೋಡಿ ಇಡ್ಲಿ ರೆಡಿಯಾಗಿದೆ ಇವಾಗ. ನೆಕ್ಸ್ಟ್ ಎರಡನೇ ರೀತಿಯಾದ ಇಡ್ಲಿ ಅಂತಂದರೆ ಕಾಯಿನ್ ಇಡ್ಲಿ ಮಾಡ್ತಾಯಿದ್ದೀನಿ. ನಾನು ಈ ಪಾತ್ರೆಗಳನ್ನು ಸ್ಮಾರ್ಟ್ ಬಜಾರ್ನಲ್ಲಿ ಖರೀದಿ ಮಾಡಿದ್ದೆ ಫ್ರೆಂಡ್ಸ್. ಇದು ಮಕ್ಕಳಿಗೆ ತುಂಬ ಇಷ್ಟ ಅಂತ ನಾನು ತೊಗೊಂಡಿದ್ದು. ಇಷ್ಟಪಟ್ಟು ತಿಂತಾರೆ ಅಂತ ಕಾಯಿನ್ ಇಡ್ಲಿನ. ಅದೇ ರೀತಿ ಮಕ್ಕಳು ಕೂಡ ತುಂಬ ಪ್ರತಿ ಟೈಮ್ ಇಡ್ಲಿ ಮಾಡಿದಾಗ ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇದಕ್ಕೂ ಕೂಡ ಏನಿಲ್ಲ, ಎಣ್ಣೆ ಹಾಕಿ ಹಿಟ್ಟನ್ನು ಹಾಕಿಬಿಡೋದು. ಹಿಟ್ಟು ರೆಡಿ ಇರ್ತದಲ್ಲ ಅದನ್ನೇ ಸೇರಿಸ್ಬಿಡು. ಈ ಹಿಟ್ಟನ್ನು ಹಾಕಿಬಿಡ್ಬೇಕು. ತುಂಬ ಚೆನ್ನಾಗೇ ಬರ್ತದೆ ಇಡ್ಲಿ ಕೂಡ. ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತಗೊಂಡು. ಅದೇ ರೀತಿ ಇನ್ನೊಂದು ಅಂದರೆ ತಟ್ಟೆ ಇಡ್ಲಿನ ಕೂಡ ಮಾಡಿದೆ ನಾನು. ತಟ್ಟೆ ಇಡ್ಲಿ ಇದು ಕೂಡ ಸ್ಮಾರ್ಟ್ ಬಜಾರ್ನಲ್ಲಿ ಅದರ ಪ್ಲೇಟ್ಸ್ ತೊಗೊಂಬಂದಿದ್ದೆ. 4 ಪ್ಲೇಟ್ ಬರ್ತದೆ, ಒಂದು ಸ್ಟ್ಯಾಂಡ್ ಕೂಡ ಬರ್ತದೆ ಫ್ರೆಂಡ್ಸ್. ಇದಕ್ಕೂ ಆಯಿಲ್ ಹಾಕಿ ಹಿಟ್ಟು ಹಾಕಿಟ್ಬಿಟ್ರೆ ತಟ್ಟೆ ಇಡ್ಲಿ ಕೂಡ ರೆಡಿ ಆಯಿತು. ತುಂಬ ಸಾಫ್ಟಾಗಿ ಬಂದಿತ್ತು ತಟ್ಟೆ ಇಡ್ಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಯಾರಿಗೂ ಬೇಕಿದ್ದರೆ ಖರೀದಿ ಮಾಡ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಈ ಥರ ಸ್ಟ್ಯಾಂಡ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ತಟ್ಟೆ ಇಡ್ಲಿ ಸ್ಟ್ಯಾಂಡು. 4 ಪ್ಲೇಟ್ ಬರುತ್ತೆ, ಸ್ಟ್ಯಾಂಡ್ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು. ಇಡ್ಲಿ ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನೋಡಿ ತಟ್ಟೆ ಇಡ್ಲಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆ ನನ್ನ ಮಕ್ಕಳು ತಿಂತಾಯಿದ್ರು, ಕೊಟ್ಟಿದ್ದೆ. ಅದನ್ನ ಲಾಸ್ಟಿಗೆ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಸಾಂಬಾರನ್ನು ಕೂಡ ಮಾಡೋದನ್ನ ಸ್ವಲ್ಪ ತೋರಿಸಿದ್ದೀನಿ ನಾನು ಅಷ್ಟೇ. ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಸ್ಕಿಪ್ ಆಗಿದೆ ಫ್ರೆಂಡ್ಸು. ನೆಕ್ಸ್ಟ್ ಯಾರ್ಯಾರಿಗೂ ಬೇಕಿದ್ದರೆ ಹೇಳಿ. ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೋಡಿ ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಕರಿಬೇವು ಸೊಪ್ಪನ್ನು ಸೇರಿಸ್ಕೋಬೇಕು. ಕರಿಬೇವು ಸೊಪ್ಪು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಹುಣಸೆ ಹಣ್ಣು ಇರುತ್ತಲ್ಲ, ಹುಣಸೆ ಹಣ್ಣನ್ನು ಕೂಡ ಹಿಂಡ್ಕೊಂಡಿದ್ದೀನಿ ನಾನು. ಹುಣಸೆ ಹಣ್ಣು ಹಿಂಡ್ಕೊಂಡ್ಮೇಲೆ ಬೇಳೆಯನ್ನು ಕುದಿಸಿಟ್ಕೊಂಡಿರುವಂಥ ನೀರನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಅದು ಒಂದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ನಾವು ಕುದಿಸಿಟ್ಕೊಂಡಿರುವಂತಹ ಬೇಳೆಯನ್ನು ಕೂಡ ಆ ಸಾಂಬಾರಿಗೆ ಸೇರಿಸ್ಕೊಳ್ಳಬೇಕು ಫ್ರೆಂಡ್ಸ್. ಸಾಂಬಾರು ಕುದಿ ಬಂದಮೇಲೆ, ಬೇಳೆ ಸೇರಿಸ್ಕೊಂಡ್ಮೇಲೆ ಕುದಿ ಬಂದಮೇಲೆ ಸಾಂಬಾರಿಗೆ ಅಂತ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ನಮ್ಮ ಸಾಂಬಾರು ಸೂಪರಾಗಿರುವಂಥ ಸಾಂಬಾರು ಕೂಡ ರೆಡಿ ಆಯಿತು. ಚಟ್ನಿ ಮಾಡಿ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಕೊಬ್ಬರಿ ಚಟ್ನಿ ಹಾಗೂ ಪುಟಾಣಿ ಚಟ್ನಿ ಕೂಡ ಮಾಡಿದ್ದೆ. ಅದು ಸ್ಕಿಪ್ ಆಗಿದೆ. ಈ ಕಡೆ ವಡೆ ಮಾಡ್ತಾಯಿದ್ದೆ. ವಡೆದು ಸ್ವಲ್ಪ ವಿಡಿಯೋನ ಹಾಕಿದ್ದೀನಿ ನಾನು. ವಡೆ ಮಾಡಬೇಕಿದ್ರೆ ರಾತ್ರಿನೇ ನೆನಿಟ್ಕೊಳ್ಳಿ, ಅಥವಾ 3-4 ಅವರ್ಸ್ ನೆನಿಟ್ರೆ ಸಾಕು ಫ್ರೆಂಡ್ಸ್. ನೋಡಿ ಯಾವುದೇ ರೀತಿಯಾದ ಕೈಗೆ ಅಂಟ್ಕೋತಾ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿಬಿಟ್ರೆ ವಡೆ ಸೂಪರಾಗಿ ಬರುತ್ತೆ. ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ವಡೆ ಕೂಡ. ತುಂಬ ಇಷ್ಟಪಟ್ಟು ಎಲ್ಲರೂ ತಿಂದರು ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಸೂಪರ್ ಟೇಸ್ಟಿಯಾಗಿರುವ ರೆಸಿಪಿ ರೆಡಿ ಇದೆ.